ಗೈಸ್ ಒಂದು ಸಮ್ ಪಾರ್ಟ್ ಆಫ್ ಅನ್ನನ ದೇವ್ರಿಗೆ ಕೊಡಬೇಕು ಅಂತ ಒಂದು ಪೀಸ್ ಪಾಸ್ತಾ ಬಿಟ್ಟಿದ್ದಾನೆ ನೋಡಿ. ಆ್ಯಂಡ್ ಇವನು ಇಷ್ಟು ಸ್ಟ್ಯಾಂಡರ್ಡ್ ಇದಕ್ಕೆ ಬಂದ್ಬಿಟ್ಟು ಚಿತ್ರಾನ್ನ ಆರ್ಡರ್ ಮಾಡೋಣ. Guys, lift is full because we all ate full. Okay. Bye. ಓ ಅರ್ಧ ಕಮ್ಮಿ ಆಯ್ತು. ಕಷ್ಟ ಆಗೋಗಿದೆ, ತಲೆ ಸಿಡಿತಿದೆ, ನಿದ್ದೆ ಬರ್ತಿದೆ, ಏನೇನೋ ಆಗ್ತಿದೆ. ಬೋಟ್ಸ್, ಕ್ಯಾಲ್ಸಿ, ಆರ್ಡಿನೋ ಬೋಟ್ಸು, ಫ್ಯಾನ್ಸು ಅದರಿಂದೆಲ್ಲ ಮಾಡಿದ್ದಾರೆ. ಎಷ್ಟು ಕ್ಯೂಟ್ ಆಗಿದೆ ನೋಡಿ. ಸೇಮ್ ಕ್ಯಾಂಡಲ್ ಲೈಟ್ ಡಿನ್ನರ್ ವೈಬ್ಸ್ ಬರ್ತಿದೆ. ಇದು ಯಾವ ಥರದ ಮ್ಯಾಂಗೋ ಪಿಕಲ್. ದಿಸ್ ಇಸ್ ಆನಿಯನ್ ಸ್ಪ್ರಿಂಗ್, ಉಳ್ಳಾಗಡ್ಡಿ ಈ ಥರ ಹಿಂಗೆಲ್ಲ ಹಾಕೊಂಡು ಬೇಕು. ಅರಿ ಟೇಸ್ಟ್ ಚೆನ್ನಾಗಿದೆ. ಇಟ್ಸ್ ವೆರಿ ನೈಸ್. ಟ್ರೈ ಇಟ್ ಹೋಮ್. ದಿಸ್ ಇಸ್ ಮೈ ರೆಸಿಪಿ. ಅಲ್ಲ ಇದು ತಿಂದಿದ್ದು ಎಲ್ಲ ತಿಂದ್ರೆ ಬೇಕು. You're going to the final. Thank you. Suddenly. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾವಿವತ್ತು ಆ್ಯಕ್ಚುಲಿ ನಾಳೆ ISF ಹೋಗ್ತಾ ಇದ್ದೀವಿ. ಇಟ್ಸ್ ಇನ್ ಬ್ಯಾಂಗ್ಳೂರ್. ಸೊ ಅದಕ್ಕೆ ಸ್ವಲ್ಪ ಪ್ರಾಜೆಕ್ಟ್ ವರ್ಕ್ ಮಾಡೋಕ್ಕೆ, ರಿಲೇಟೆಡ್ ವರ್ಕ್ ಮಾಡೋಕ್ಕೆ ಸೊ ನಾನು ಅರಿಲ್ ಆ್ಯಂಡ್ ಮಾನ್ಯ ಬಂದಿದ್ದೀವಿ, ವರ್ಕ್ ಮಾಡ್ತಿದ್ದೀವಿ. ಮೋನಿಕಾನೇ ಇದೆಲ್ಲ ಡ್ರಿಲ್ ಮಾಡಿ ನಟ್ಟೆಲ್ಲ ಹಾಕಿ ಎಲ್ಲ ಮಾಡಿರೋದು. ಆ್ಯಕ್ಚುಲಿ ಅವ್ರು ಹೇಳ್ತಿದ್ದ ಸುಳ್ಳು, ಸ್ವಲ್ಪ ಹೆಲ್ಪ್ ಮಾಡಿದ್ದೀನಿ. ಓಕೆನಾ? ಆ್ಯಂಡ್ PPT ರೆಡಿ ಆಗ್ತಿದೆ ಇವಾಗ. ಅದನ್ನು ಮೋನಿಕಾನೇ ಮಾಡಿದ್ದು, ಸ್ವಲ್ಪ ಟಚ್ ಅಪ್ ಮಾಡ್ತೀವಿ. ಅದನ್ನ ಇವಾಗ ವರ್ಕ್ ಮಾಡ್ತಾ ಇದೀವಿ. ಆ್ಯಂಡ್ ನಾಳೆ ನಾವೆಲ್ಲ ಬೆಂಗಳೂರಿಗೆ ಹೋಗ್ತಾ ಇದೀವಿ. ಆ್ಯಂಡ್ ಆ ಬ್ಲಾಗ್ನ ನಾಳೆ ಕಂಟಿನ್ಯೂ ಮಾಡ್ತೀನಿ. ಬೈ ಬೈ. ಅಲ್ಲ ನೀನು ಸೊ ಗೈಸ್, ನಾವು ಇಷ್ಟು ಜನ ಇವಾಗ ಹೋಗ್ತಾ ಇದೀವಿ. ವಿ ಆರ್ ಗೋಯಿಂಗ್ ಟು ಬ್ಯಾಂಗ್ಳೂರ್. ಯಶವಂತ್ ಹಾಯ್. ಅವ್ರಿಗೆ ಗೊತ್ತಾಗ್ಬೇಕಲ್ಲ ನಾವು ಯಾರ್ಯಾರು ಇದೀವಿ ಅಂತ. ಸೊ ಇಷ್ಟು ಜನ ನಾವೆಲ್ಲರೂ ನಮ್ ಸ್ಪೆಷಾಲಿಟಿ ಅದು. ಓಕೆ ಗೈಸ್, ಇಷ್ಟೊತ್ತು ಮುಚ್ಕೊಂಡ್ ಕೂತಿದ್ಲು. ನಾವಿವಾಗ ಗೇಮ್ಸ್ ಆಡ್ತಾ ಇದೀವಿ. ಏನ್ ಗೇಮ್ ಅಂದ್ರೆ, ನೀನು ನನ್ನ ಬ್ಲಾಗಿಗೆ ಬರೋ ಅಗತ್ಯ ಇಲ್ಲ, ನಾನು ತೋರಿಸಲ್ಲ. ಆ ಥರ ಎಲ್ಲ ಮಾಡಬೇಡ ಎಕ್ಸ್ಪ್ರೆಷನ್. ಗೈಸ್ ನಾನು ನನ್ನ ಬ್ಲಾಗಲ್ಲಿ ತೋರಿಸಲ್ಲ ಗೈಸ್. ಆಮೇಲೆ ತೋರಿಸ್ಬಿಟ್ರೆ ಅವನಿಗೆ ಗರ್ಲ್ ಫ್ರೆಂಡ್ಸ್ ಜಾಸ್ತಿ ಏನು ಅವಳಿಗೆ ಸ್ವಲ್ಪ ಜೆಲಸಿ ಜಾಸ್ತಿ. ಸೊ ನಾವು ಗೇಮ್ ಆಡ್ತಿದ್ದೀವಿ ಇವಾಗ. ಏನು ಗೇಮ್ ಅಂದರೆ ಫ್ಲಿಪ್ಪು. ಈ ಕಲರ್ ಹಾಕ್ಬಿಡಿ ಕಣ್ಣ, ಯಾರು ಈ ಕಲರ್. ಅಯ್ಯೋ ಬಂದಿರೋದೇ most likely to crash their car. Aril. Is most likely to have a team meeting. Monica. ಅದು ಉದಯಪುರದಲ್ಲಿ ಅದೇ ಉದಯಪುರ. Most likely walk into a wall while texting. ನೀನೆ Not texting. ಕ್ಲಮ್ಸಿ ಆಗಿರ್ತೀಯ. Clumsy, but texting time ಅಲ್ಲೆಲ್ಲ ಫೋನ್ ನಡ್ಕೊಂಡು want to get married. What is the question? Who is most likely to have a child Next. Who will get married early? ಅವನೇ ತರ ಹೇಳಿದ್ದು. 25 ಆಗಸ್ಟ್ ನಾವಿವಾಗ ಫೈನಲಿ ಯಶವಂತಪುರ ಸ್ಟೇಷನಲ್ಲಿದ್ದೀವಿ. ಸೊ ನಮಗೆ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಆಗೋದು ರಾತ್ರಿ 7 o'clock. ಸೊ ಇವಾಗ ಇಲ್ಲೇ ಬೆಂಗಳೂರೆಲ್ಲ ಸುತ್ತೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಆದರೆ ಎಲ್ಲಿ ಹೋಗೋದು ಅಂತ ಗೊತ್ತಿಲ್ಲ. ಇಸ್ಕಾನ್ ಟೆಂಪಲ್ಗೆ ನಾವಿರೋ ಜೀನ್ಸ್ ಎಲ್ಲ ಹಾಕಿದ್ದೀವಿ, ಒಳಗೆ ಬಿಡ್ತಾರೋ ಎಲ್ಲೋ ಗೊತ್ತಿಲ್ಲ. ಸೊ ಐ ಥಿಂಕ್ ನೋಡೋಣ ಎಲ್ಲಿ ಹೋಗೋದು ಅಂತ. ಸೊ ಗೈಸ್, ರೈಟ್ ನಾವು ವಿ ಆರ್ ಇನ್ ದ ಮೆಟ್ರೋ ಸ್ಟೇಷನ್. ನಾವು ಇವಾಗ ಒರೈನ್ ಮಾಲಿಗೆ ಹೋಗ್ತಾ ಇದ್ದೀವಿ. ಕಮ್ ವಿತ್ ಅಸ್. ಹೆಂಗೆ ಹೋಗ್ತಿದ್ದೀವಿ ಅಂದರೆ ಒರೈನ್ ಮಾಲಿಗೆ ಲಿಟ್ರಲಿ ಯಪ್ಪ ಅವ್ರು ನೋಡಿಬಿಟ್ರೆ ನಮ್ಗೆ ಒಳಗೂ ಬಿಡೋಲ್ಲ ಅಂತ ಹಂಗೆ ಹೋಗ್ತಿದ್ದೀವಿ. ಅಷ್ಟು ಖರಾಬಾಗಿ ಹೋಗ್ತಿದ್ದೀವಿ. ನಾವಿವಾಗ ವಿ ಆರ್ ರೈಟ್ ನೌ ಎಟ್ ದ ಸಿಲ್ಕ್. ಐ ಡೋಂಟ್ ನೋ ಗೈಸ್, ರೈಟ್ ನೌ ವಿ ಆರ್ ಇನ್ ಒರೈನ್ ಮಾಲ್. ಸೊ ಹಿಂಗೆ ಬಂದಿದ್ದೀವಿ ಒರೈನ್ ಮಾಲ್ಗೆ ಅಂದರೆ ಮಾಲಿಗೆ ಬರೋತರ ಅಂತೂ ಬಂದಿಲ್ಲ. ಆ್ಯಕ್ಚುಲಿ ಇಲ್ಲೊಂದು ತುಂಬ ಚೆನ್ನಾಗಿರೋ ಏನೋ ಹಾರ್ಟ್ ಇದೆ. ಇಟ್ಸ್ ವೆರಿ ನೈಸ್. ದೇ ಹ್ಯಾವ್ ಮೇಡ್ ಇಟ್ ಕಂಪ್ಲೀಟ್ಲಿ ಫ್ರಮ್ ವೇಸ್ಟ್. ಎಷ್ಟು ಚೆನ್ನಾಗಿದೆ ನೋಡಿ. ಬೋಟ್ಸ್, ಕ್ಯಾಲ್ಸಿ, ಆರ್ಡಿನೋ ಬೋಟ್ಸು, ಫ್ಯಾನ್ಸು ಅದರಿಂದೆಲ್ಲ ಮಾಡಿದ್ದಾರೆ. ಎಷ್ಟು ಕ್ಯೂಟ್ ಆಗಿದೆ ನೋಡಿ. ಇಟ್ಸ್ ನೈಸ್.
ಮಾಸ್ಟರ್ ಪೀಸ್ ಫ್ರಮ್ ಇ ವೇಸ್ಟ್. ಸೊ ಗೈಸ್ ನಾವಿವಾಗ ರೈಟ್ ನಾವು ವಿ ಆರ್ ಎಟ್ ದೊಡ್ಡಬಳ್ಳಾಪುರ ಬಸ್ ಸ್ಟ್ಯಾಂಡಲ್ಲಿದ್ದೀವಿ. ಯಪ್ಪ ಇಷ್ಟು ತನಕ ಟ್ರೈನಲ್ಲೂ ಫುಲ್ ರಶ್ಶು. ಇಲ್ಲಂತೂ ಬಸ್ ಸ್ಟ್ಯಾಂಡ್ ರೈಲ್ವೆ ಸ್ಟೇಷನಿಂದ ಬಸ್ ಸ್ಟ್ಯಾಂಡ್ ಬರ್ಬೇಕಾದ್ರೂ ಫುಲ್ ರಶ್ಶು. ಇವಾಗ ಸದ್ಯ ಹೆಂಗೋ ಸೀಟ್ ಸಿಗಿದೆ. ಇವಾಗ ಎಲ್ಲಿ ಹೋಗ್ತಾ ಇದ್ದೀವಿ? ಯೂನಿವರ್ಸಿಟಿಗೆ ಹೋಗ್ತಾ ಇದ್ದೀವಿ. ಹೋಗ್ಬಿಟ್ಟು ಇವತ್ತು ರಿಜಿಸ್ಟ್ರೇಷನ್ ಇರುತ್ತೆ, ಅದಾದ್ಮೇಲೆ ಮಲ್ಕೊಳ್ಳೋದಷ್ಟು ನಾಳೆ ಏನಿದ್ರು ಪ್ರಾಜೆಕ್ಟು ಕುತ್ಕೊಂಡು ಸ್ವಲ್ಪ ಡಿಸ್ಕಸ್ ಮಾಡಬೇಕು ರಾತ್ರಿ ಎಲ್ಲ. ನಾಳೆ ಪ್ರೆಸೆಂಟೇಷನ್ 2:30ಗೆ ಇರೋದು. ನಾಳೆ 2:30 ಮಧ್ಯಾಹ್ನ ಪ್ರೆಸೆಂಟೇಷನ್ ಇದೆ. ಓಕೆ ಬಾಯ್ ಬಾಯ್. ದಟ್ಸ್ ಇಟ್ ಫಾರ್ ಟುಡೇ. ಸೊ ಲೆಟ್ಸ್ ಮೀಟ್. ಇಲ್ಲ ಅಲ್ಲಿ ಹೋಗ್ಬಿಟ್ಟು ಇನ್ನೊಂದು ಸ್ವಲ್ಪ ವ್ಲಾಗ್ ಮಾಡ್ಬೋದು ಗೊತ್ತಿಲ್ಲ. ಬಾಯ್ ಬಾಯ್. ವಾಟ್ ಯೂನಿವರ್ಸಿಟಿನ ಅಲ್ಲಿ ಏನೋ ಸ್ಪೋರ್ಟ್ಸ್ ನಡೀತಿದೆ. ಐ ಗೆಸ್ ವಿ ಆರ್ ಹೆಡಿಂಗ್ ಟುವರ್ಡ್ಸ್ ಹಾಸ್ಟೆಲ್. ನಾವಿವಾಗ ಎಂಟರ್ ಆಗಿದ್ದೀವಿ. ರಿಜಿಸ್ಟ್ರೇಷನ್ ಆಮೇಲೆ ID ಕೊಡೋಕ್ಕೆ ಏನೇನೋ ಪ್ರೊಸೀಜರ್ ಇದೆ. ನೀವು ಕುತ್ಕೊಳ್ಳಿ ಅಂತ ಹೇಳಿ ಕೂರಿಸಿದ್ದಾರೆ. ನೋಡಬೇಕು. ಇಟ್ಸ್ ಆಲ್ಮೋಸ್ಟ್ ಎಷ್ಟಾಗಿದೆ? 7 o'clock. ಆಫ್ಟರ್ ಆಲ್ ವೆರಿಫಿಕೇಷನ್ ಎಲ್ಲನೂ ಆದಮೇಲೆ ಬಂದಿದ್ದೀವಿ. ಈ ರೂಮ್ ನೋಡಿ ಹೆಂಗಿದೆ. ರೂಮ್ ಎಂಟರ್ ಆಗಿದ್ದೀವಿ. ಸೊ ಇದರಲ್ಲಿ ದಿಸ್ ಇಸ್ B ಬ್ಲಾಕ್ ಅಂತ ಇದೆ, A ಬ್ಲಾಕ್ ಅಂತ ಇದೆ. 2 ಬ್ಲಾಕ್ಸ್. ಸೊ ಇಲ್ಲಿ ನಮ್ಮ ಏನೋ ಚಾಪ್ಟರ್ ಇದ್ದೀವಿ. ಒಂದು C ಬ್ಲಾಕ್ ಕೊಟ್ಟಿದ್ದಾರೆ, ರೂಮ್ ವಿತ್ ಇನ್ ರೂಮ್ ಅಂತ. ಸೊ ಇಲ್ಲಿ ಲಗೇಜ್ ಇಡೋಕ್ಕೆ ನಮ್ದಲ್ಲಿ ವಾಶ್ರೂಮ್ ಇದೆ. ಸೊ ಸಿ ಬಂಕರ್ ಇಂಥದ್ದು ಬೆಡ್. ಫಸ್ಟ್ ಟೈಮ್ ನನ್ನ ಲೈಫಲ್ಲಿ. ಓಕೆ ಅಕೊಮಡೇಷನ್ ಓಕೆ ಫೈನ್. ನಾವು ಎಷ್ಟು ಜನ ಇದ್ದೀವಿ ಇಲ್ಲಿ? ಇವತ್ತು ಆ್ಯಕ್ಚುಲಿ ನಾವು ರೀಚ್ ಆಗಾಯ್ತು. ಇವಾಗ ಕೆಫೆಟೇರಿಯಾಗೆ ಹೋಗ್ತಾ ಇದ್ದೀವಿ ಊಟ ಮಾಡೋಕ್ಕೆ ಅಂತ. ಲಿಟ್ರಲಿ ಎಷ್ಟು ಚಳಿ ಇದೆ ಗೊತ್ತಾ? ಸಖತ್ ಚಳಿ ಇದೆ. ಆ್ಯಸ್ ಅ ಅನ್ನೋ ನಂಬರ್ ಸಖತ್ ಚಳಿ ಇದೆ. ಗೈಸ್ ಜಸ್ಟ್ ಲುಕ್ ಎಟ್ ದ ಆಂಬಿಯನ್ಸ್. ಯಪ್ಪ ದೇವ್ರಿ, ಇಟ್ಸ್ ವೆರಿ ನೈಸ್. ಸೇಮ್ ಕ್ಯಾಂಡಲ್ ಲೈಟ್ ಡಿನ್ನರ್ ವೈಬ್ಸ್ ಬರ್ತಿದೆ, ಆದರೆ ಸಖತ್ ಚಳಿ ಇದೆ. ಆ್ಯಕ್ಚುಲಿ ಸಂತೆ ಇದೆ. ವಿ ಆರ್ ಎಂಟರಿಂಗ್ ದ ಕೆಫೆಟೇರಿಯಾ. ನಾವು ಕಣೋ ಕೆಫೆಟೇರಿಯಾನು ಒಳ್ಳೆ ನಾವೆಲ್ಲೋ ಇದಕ್ಕೋದಕ್ಕಿಲ್ಲ. ಅಲ್ಲಿರೋ ಪೋಸ್ಟರ್ಸ್ ಎಲ್ಲ ನೋಡು, ಕಾಮನ್ ಆಗಿರೋದೇ ಲವ್. ಅಲ್ಲಿ ಲವ್, ಅಲ್ಲಿ ಲವ್, ಅಲ್ಲಿ ಲವ್, ಎಲ್ಲ ಕಡೆ ಲವ್ ನೋಡಿ. ಬರಲ್ಲ ರೈಟ್ ನಾವು ಕೆಫೆಟೇರಿಯಾಲಿದ್ದೀವಿ. ಹೆಂಗಿದೆ ಅಂದರೆ ಯಪ್ಪ ದೇವ್ರೆ, ನಮ್ಮ ಲಿಟ್ರಲಿ ಈ ಥರ ರೆಡಿಯಾಗಿ ಬಂದಿದ್ದೀವಿ. ಆ್ಯಂಡ್ ಲುಕ್ ಎಟ್ ದ ಪೀಪಲ್ ಇಯರ್. ನಾನು ತೋರಿಸ್ತೀನಿ ನನಗೆ. ಫುಲ್ ಆಫೀಸ್ MNC ವೈಬ್ ಬರ್ತಿದೆ ಇಲ್ಲಿ. ಹೇಳು ಪರವಾಗಿಲ್ಲ ಹೇಳು. ಗೈಸ್ ಒಂದು ಸಮ್ ಪಾರ್ಟ್ ಆಫ್ ಅನ್ನನ ದೇವ್ರಿಗೆ ಕೊಡಬೇಕು ಅಂತ ಒಂದು ಪೀಸ್ ಪಾಸ್ತಾ ಬಿಟ್ಟಿದ್ದಾನೆ ನೋಡಿ. ಆ್ಯಂಡ್ ಇವನು ಇಷ್ಟು ಸ್ಟ್ಯಾಂಡರ್ಡ್ ಇದಕ್ಕೆ ಬಂದ್ಬಿಟ್ಟು ಚಿತ್ರಾನ್ನ ಆರ್ಡ್ರ್ ಮಾಡೋಣ. ಇವಳು ಸ್ಟೋರಿಗೆ ಹಾಕಕ್ಕೆ ಎಲ್ಲೋಯ್ತದು ಆಫ್ಟರ್. ಲುಕ್ ಎಟ್ ದಟ್. ತಿಂದೈತೆ ಚಿತ್ರಾನ್ನ. ಇದು ಯಾವ ಥರದ? ಮ್ಯಾಂಗೋ ಪಿಕಲ್. ದಿಸ್ ಇಸ್ ಆನಿಯನ್ ಸ್ಪ್ರಿಂಗ್, ಉಳ್ಳಾಗಡ್ಡಿ ಈ ಥರ ಹಿಂಗೆಲ್ಲ ಹಾಕೊಂಡು ತಿನ್ನಬೇಕು. ಅರಿಲ್ ಟೇಸ್ಟ್ ಅಂತ ಹೆಂಗಿದೆ ಅಂತ. ಚೆನ್ನಾಗಿದೆ ತಾನೆ. ಇಟ್ಸ್ ವೆರಿ ನೈಸ್. ಟ್ರೈ ಇನ್ ಹೋಮ್. ದಿಸ್ ಇಸ್ ಮೈ ರೆಸಿಪಿ. ಅಲ್ಲ ಇಲ್ಲಿ ತಿಂದಿದ್ದು ಎಲ್ಲದಕ್ಕಿಂತ ಪರವಾಗಿಲ್ಲ. ಗೈಸ್ ತುಂಬ ಚೆನ್ನಾಗಿದೆ. ಈ ರೆಸಿಪಿನ ಟ್ರೈ ಮಾಡಿ ನೋಡಿ. ಫ್ಯಾನ್ಸ್ ತಲೆ ಮೇಲೆ ಕೈ ಇಟ್ಕೊಂಡು ಕೇಳ್ತಾ ಇದ್ದಾರೆ. ಕೊಡ್ತಾ ಇದ್ದೀನಿ. ಅದನ್ನು ಮಿಕ್ಸ್ಡ್ ಪಿಕಲ್ ಅಂತ ಅಂತಾರೆ. ಸಾಕ್ಬಿಡ, ತಿನ್ನಕ್ಕಾಗ್ತಿಲ್ಲ. ಬಾಯೊಳಗೆ ಏನೋ ಆಗಿ ತಿನ್ನಕ್ಕಾಗ್ತಿಲ್ಲ, ಆದರೂ ತಿಂತವನೆ. ಫೈನಲಿ ವಿ ಆರ್ ಔಟ್ ಆಫ್ ದ ಕೆಫೆಟೇರಿಯಾ. ಸೊ ನಾವು ತುಂಬ ತಿಂದಿದ್ದೀವಿ. ಸ್ವಲ್ಪ ಹೆಂಗಿತ್ತು ಅಂತ ರಿವ್ಯೂ ಹೇಳಿ. ಹೌ ವಾಸ್ ದ ಫುಡ್? ಸೂಪರ್, ಸಖತ್ತಾಗಿತ್ತು. ಆಂಬಿಯನ್ಸ್ ಚೆನ್ನಾಗಿತ್ತು. ನಿಜ ಹೇಳು, ಸುಳ್ಳೆಲ್ಲ ಹೇಳು. ನಿಜವಾಗ್ಲೂ ಚೆನ್ನಾಗಿತ್ತು. ಚಿತ್ರಾನ್ನ ತಿಂದವ್ರೆ ಇಲ್ಲಿ ಬಂದ್ಬಿಟ್ಟು. ಆಂಬಿಯನ್ಸ್ ಚೆನ್ನಾಗಿದೆ ಕಣೋ. ಆಂಬಿಯನ್ಸ್ ಚೆನ್ನಾಗಿದೆ. Actually ಟೇಸ್ಟ್ ಆಂಬಿಯನ್ಸ್ ತುಂಬಾ ಚೆನ್ನಾಗಿದೆ. ಟೇಸ್ಟ್ ಹೆಂಗಿತ್ತು ಗೊತ್ತಾ? ಔಟ್ ಆಫ್ 10. ಅಲ್ಲ, ಡೆಸರ್ಟ್ Was very nice. 9 out of 10. And ಇದು ಊಟ ಒಂದು ಖರಾಬಾಗಿತ್ತು. ಅದೇ ನಾವು ಆರ್ಡರ್ ಮಾಡಿರೋ ತಪ್ಪು. ಮೇಬಿ ಮೇಬಿ ನಾವು ಆರ್ಡರ್ ಮಾಡಿ ತಪ್ಪಾಗಿತ್ತೇನೋ. ಟ್ರೈ ಮಾಡೋಣ ಅಂತ ಏನೇನೋ
ಮಾಡಕ್ಕೆ ಬಟ್ ಈ ಟ್ರೆಸ್ಲಿಚರ್ಸ್ ಅಲ್ಲಿ ಯೂಶಲಿ ಮಿಲ್ಕ್ ಹಾಕ್ತಾರೆ, ಇವ್ರು ಬಾದಾಮ್ ಮಿಲ್ಕ್ ಹಾಕಿದ್ರು, ಅದು ಅಷ್ಟೊಂದು ಚೆನ್ನಾಗಿರ್ಲಿಲ್ಲ. ಓಕೆ ಓಕೆ ಅಲ್ಲ ಇವಳು ಅದೆಲ್ಲ ತಿಂದ್ಬಿಟ್ಟವಳೆ ಡ್ರೆಸ್ ಯಾ ಇಟ್ ವಾಸ್ ವೆರಿ ನೈಸ್. ಮೀಟ್ ಆದಾಗೆಲ್ಲ ಹೇಳ್ತಾಳೆ ಅದನ್ನ ತಿನ್ಬೇಕು ಇದು ತಿಂದೆ ಆದರೆ ನಾಟ್ ನೈಸ್. ಸೊ ಗೈಸ್ ನಾವಿವಾಗ ಊಟ ಎಲ್ಲ ಮಾಡಿಕೊಂಡು ಸ್ವಲ್ಪ ಲೈಕ್ ಕಾಲೇಜ್ನ ನೀಟಾಗಿ ನೋಡಿದ್ವಿ. ಕಾಲೇಜ್ ಚೆನ್ನಾಗಿದೆ, ಆ್ಯಂಬಿಯನ್ಸ್. ನಾಳೆ ಪ್ರಾಜೆಕ್ಟ್ ಪ್ರೆಸೆಂಟೇಷನ್ ಇರುತ್ತೆ, ಫ್ರಮ್ ಸಂಜೆಯಿಂದ ಪ್ರೆಸೆಂಟೇಷನ್ ಇರುತ್ತೆ. ಇವಾಗ ಹೋಗ್ಬಿಟ್ಟು ಇಡೀ ರಾತ್ರಿ ಪ್ರಿಪೇರ್ ಆಗಬೇಕು, ಅದು ಏನು ಮಾಡ್ತೀವಿ ಅಂತ ಗೊತ್ತಿಲ್ಲ, ಸ್ವಲ್ಪ ಭಯ ಆಗ್ತಿದೆ. ಪ್ರಾಜೆಕ್ಟ್ ಸ್ವಲ್ಪ ಇನ್ನೂ ರೆಡಿಯಾಗಿಲ್ಲ, ನೋಡಬೇಕು. ಇಷ್ಟೇ. ಸೊ ಇವಾಗ ಹೋಗ್ಬಿಟ್ಟು ಊಟ ಹೆಂಗಿದ್ರು ಆಗಿದೆ. ಸೊ ಇವಾಗ ಹೋಗ್ಬಿಟ್ಟು ಸ್ವಲ್ಪ ಪ್ರೆಸೆಂಟೇಷನಿಗೆ ರೆಡಿ ಆಗಬೇಕು. ಆ್ಯಂಡ್ ನಾಳೆ ಬೆಳಗ್ಗೆ ರಿಜಿಸ್ಟ್ರೇಷನ್ ಇರುತ್ತೆ, ಆಫ್ಟರ್ ದಟ್ ಇನಾಗ್ರೇಷನ್ ಇರುತ್ತೆ. ಅದಾದಮೇಲೆ ಪ್ರೆಸೆಂಟೇಷನ್ ಸ್ಟಾರ್ಟ್ ಆಗುತ್ತೆ. ಐ ಥಿಂಕ್ 6 ಇಂದ 8 ತನಕ ಪ್ರೆಸೆಂಟೇಷನ್ ಇರುತ್ತೆ. ತಲೆ ಕೆಟ್ಟಿದ್ದು ನೋಡಿ ಇಲ್ಲಿ ಒಂದು ನಿಮಿಷ. ಅದೊಂದು ಯಾಕೆ ಬಿಟ್ಟಿದ್ಯಾ? ಅದೇ ಗ್ರೌಂಡು ಹಾಕತ್ತೆ. ಅದು ಸೆಕ್ಯೂರಿಟಿ ಅಲಾರ್ಮ್ ಇಂದಿದ್ದು ಇನ್ನೊಂದು. ಪಾಪ ಲಿಫ್ಟ್ ರೆಸ್ಪಾನ್ಸಿಬಲ್. ನಾವು 7th ಫ್ಲೋರಿಗೆ ಎಕ್ಸ್ಪ್ಲೋರ್ ಮಾಡಕ್ಕೆ ಬಂದಿದ್ದೀವಿ. ಇರಬೇಕು. You're going to the final. 7th floor. ಅಷ್ಟೇ. ಸೊ ದಟ್ಸ್ ಇಟ್ ಫಾರ್ ಟುಡೇ. ಲೆಟ್ಸ್ ಮೀಟ್ ಟುಮಾರೋ. ಬೈ Bye guys. Subscribe. ಯಾ